ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲವ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇವೇ ನೋಡಿ ಸಣ್ಣ ಸಣ್ಣ ವಿಷಯಗಳು ಸುಖಿ ಸಂಸಾರದ ಸೀಕ್ರೆಟ್. ದಾಂಪತ್ಯದಲ್ಲಿ ಯಾವಾಗಲೂ ಸಂತೋಷವಾಗಿರುವ ದಾಂಪತ್ಯವು ಈ ಕಾರ್ಯಗಳನ್ನು ಮಾಡುವರು. ಪ್ರತಿಯೊಂದು ದಾಂಪತ್ಯವು ತುಂಬ ಭಿನ್ನ ಹಾಗೂ ಆ ದಾಂಪತ್ಯದಲ್ಲಿ ಇರುವಂತಹ ಸಂಗಾತಿಗಳಿಬ್ಬರು ಮನಸ್ಥಿತಿಯು ಭಿನ್ನವಾಗಿರುವುದು. ದಾಂಪತ್ಯದಲ್ಲಿ ಪ್ರತಿಯೊಂದು ದಾಂಪತ್ಯಗೂ ಸಂತೋಷವೆನ್ನುವುದು ಸಿಗಲ್ಲ. ಆದರೆ ಕೆಲವರು ಮಾತ್ರ ಅತಿಯಾದ ಸಂತೋಷದಿಂದ ಜೀವನ ಸಾಗಿಸುತ್ತಲಿರುವವರು. ದಾಂಪತ್ಯದಲ್ಲಿ ಸಂತೋಷವಾಗಿರುವಂತಹ ದಾಂಪತ್ಯವು ಯಾವೆಲ್ಲ ಕೆಲಸಗಳನ್ನು ಮಾಡುತ್ತಲಿರುವವರು ಎಂದು ನಾವು ನಿಮಗೆ ಈ ಸ್ಟೋರಿಯಲ್ಲಿ ತಿಳಿಸಿಕೊಡಲಾಗಿದೆ. ದಾಂಪತ್ಯವು ಇದನ್ನು ಪಾಲಿಸಿಕೊಂಡು ಹೋದರೆ ಖಂಡಿತವಾಗಿಯೂ ಅದು ಸಂತೋಷವನ್ನು ಉಂಟು ಮಾಡಲಿದೆ. ಅಂತಹ ಕೆಲವು ವಿಚಾರಗಳು ಇಲ್ಲವೇ? ನಮಸ್ತೆ, ಹೋಗಿ ಬರುವೆ ಹೇಳಿ. ಬೆಳಿಗ್ಗೆ ಎದ್ದ ಕೂಡಲೇ ನೀವು ಸಂಗಾತಿಗೆ ಮೊದಲ ಹಲೋ ಹೇಳಲು ಮರೆಯಬಾರದು. ಸಂತೋಷವಾಗಿರುವ ದಾಂಪತ್ಯವು ಪ್ರತಿನಿತ್ಯವೂ ಇದನ್ನು ಮಾಡಲು ಮರೆಯಲ್ಲ. ಬೆಳಿಗ್ಗೆ ಏಳುವಂತಹ ಸಮಯವು ಆ ದಿನಕ್ಕೆ ತುಂಬ ಮುಖ್ಯವಾಗಿರುವುದು ಮತ್ತು ಇದನ್ನು ಸದುಪಯೋಗಿ ಮಾಡಿಕೊಳ್ಳಬೇಕು. ಸಂಪರ್ಕದಲ್ಲಿ ಇರುವುದು. ಸಂತೋಷವಾಗಿರುವಂತಹ ದಾಂಪತ್ಯವು ದಿನವಿಡೀ ಸಂಪರ್ಕದಲ್ಲಿ ಇರುವವರು. ಅವರು ಫೋನ್ ಕರೆ, ಮೆಸೇಜ್ ಅಥವಾ ಬೇರೆ ರೀತಿಯಿಂದ ಸಂಪರ್ಕದಲ್ಲಿ ಇರುವವರು. ಅವರು ಮಾತನಾಡುವ ವೇಳೆ ಸಂಜೆಗೆ ಏನು ಮಾಡಬೇಕು ಎಂದು ಯೋಚನೆ ಹಾಕಿಕೊಳ್ಳುವುದು. ಜೊತೆಯಾಗಿ ಕಾಲ ಕಳೆಯುವರು. ಸಂತೋಷವಾಗಿರುವ ಸಂಗಾತಿಗಳು ಯಾವಾಗಲೂ ಜೊತೆಯಾಗಿ ಕಾಲ ಕಳೆಯಲು ಹೆಚ್ಚು ಪ್ರಾಮುಖ್ಯತೆ ನೀಡುವವರು. ಅವರು ದಿನದ 15 ನಿಮಿಷವಾದರೂ ಜೊತೆಗೆ ಕಳೆಯುವರು. ಪರಸ್ಪರ ಜೊತೆಯಾಗಿ ಇರುವ ವೇಳೆ ಖಂಡಿತವಾಗಿಯೂ ಒಳ್ಳೆಯ ಆಲೋಚನೆಗಳನ್ನು ಬರುವುದು ಮತ್ತು ಪ್ರೀತಿಯ ತುಂಬಿ ಬರುವುದು. ಜೊತೆಯಾಗಿ ನಗುವುದು. ದಾಂಪತ್ಯದಲ್ಲಿ ಸಂತೋಷವಾಗಿರುವ ದಾಂಪತ್ಯಗಳು ಪರಸ್ಪರ ತಮಾಷೆ ಮಾಡಿಕೊಂಡು ಯಾವಾಗಲೂ ಜೊತೆಯಾಗಿ ನಗುವರು. ಸಂಗಾತಿಗೆ ಕೆಲವೊಂದು ಜೋಕ್ಗಳನ್ನು ಕಳುಹಿಸಿಕೊಡುವುದು, ಪರಸ್ಪರ ಫೋಟೋ ತೆಗೆಯುವುದು ಕೂಡ ಇದೆ. ಪರಸ್ಪರರನ್ನು ಪ್ರಶಂಸೆ ಮಾಡಿ. ಸಂತೋಷವಾಗಿರುವಂತಹ ದಾಂಪತ್ಯವು ಯಾವಾಗಲೂ ಒಳ್ಳೆಯ ಭಾವನೆಯಲ್ಲಿ ಇರುವವರು. ಪರಸ್ಪರ ಪ್ರಶಂಸೆ ಮಾಡುತ್ತಲಿದ್ದರೆ ಆಗ ಅದು ಆತ್ಮವಿಶ್ವಾಸವನ್ನು ವೃದ್ಧಿಸುವುದು. ಸಂಗಾತಿಯಲ್ಲಿ ಯಾವುದಾದರೂ ಧನಾತ್ಮಕ ವಿಚಾರಗಳನ್ನು ಕಂಡುಬಂದ ಕೂಡಲೇ ನೀವು ಅದನ್ನು ಪ್ರಶಂಸೆ ಮಾಡಬೇಕು. ಇದರಿಂದ ಜೀವನದಲ್ಲಿನ ನಕಾರಾತ್ಮಕತೆಯ ದೂರವಾಗುವುದು. ಒಂದೇ ಸಮಯಕ್ಕೆ ಮಲಗುವ ಹೋಗಿ. ಜೊತೆಯಾಗಿ ಮಲಗುವುದು ಕೇವಲ ಲೈಂಗಿಕ ಕ್ರಿಯೆ ಮಾತ್ರವಲ್ಲ. ಈ ವೇಳೆ ಅನ್ಯೋನ್ಯತೆಯನ್ನು ಕೂಡ ಪ್ರದರ್ಶಿಸಬೇಕು. ನೀವು ಜೊತೆಯಾಗಿ ಮಲಗುವ ವೇಳೆ ಏನಾದರೂ ವಿಚಾರಗಳನ್ನು ಮಾತನಾಡಬಹುದು. ದೈಹಿಕವಾಗಿಯೂ ಇದು ನಿಮ್ಮನ್ನು ಮತ್ತಷ್ಟು ಹತ್ತಿರ ತರುವುದು. ಪ್ರೀತಿಯ ಭಾಷೆಯ ಮಾತನಾಡಿ. ನೀವು ಸಂಗಾತಿಯ ಜೊತೆಗೆ ಪ್ರೀತಿ ವ್ಯಕ್ತಪಡಿಸಲು ಯಾವುದಾದರೂ ಸಂಜ್ಞೆಗಳನ್ನು ಮಾಡಿ ಮತ್ತು ಅವರಿಗೆ ಪ್ರೀತಿ ವ್ಯಕ್ತಪಡಿಸಲು ಏನಾದರೂ ಉಡುಗೊರೆಗಳನ್ನು ನೀಡಿ. ಸಂತೋಷವಾಗಿ ಇರುವ ದಾಂಪತ್ಯವು ಯಾವಾಗಲೂ ಪ್ರೀತಿಯ ಭಾಷೆ ತಿಳಿಯುವರು ಮತ್ತು ಅದನ್ನು ಮಾತನಾಡುವವರು. ಏನಾದರೂ ವಿಚಾರಕ್ಕೆ ಪ್ರೀತಿ ವ್ಯಕ್ತಪಡಿಸುವುದು, ಅಪ್ಪಿಕೊಳ್ಳುವುದು ಇತ್ಯಾದಿಗಳನ್ನು ಮಾಡಬಹುದು. ಪರಸ್ಪರ ಪ್ರೀತಿ ವ್ಯಕ್ತಪಡಿಸುವ ಕೆಲವು ದಿನಗಳು ಇರುವುದು ಮತ್ತು ಅದನ್ನು ನೀವು ಪಾಲಿಸಿಕೊಂಡು ಹೋಗುವುದು ಅತಿ ಅಗತ್ಯ. ಇಲ್ಲಿ ನಾನು ಹೇಳಿದ ಪ್ರಕಾರ ನೀವು ಸ್ಟೋರಿ ಪೂರ್ತಿ ಕೇಳಿದರೆ ಮಾತ್ರ ಅರ್ಥವಾಗುವುದು. ಈ ಸ್ಟೋರಿ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.